ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಗುರುಭ್ಯೋ ನಮಃ. ನನ್ನ ಹೆಸರು ಭಾಗ್ಯಬಾಯಿ ಡಿ.ಆರ್. ಚಿಕ್ಕಮಗಳೂರು ಜಿಲ್ಲೆಯಿಂದ ಇವತ್ತು ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಅನಿತಾ ಕೌಲ್ ಅವಾರ್ಡ್ನಲ್ಲಿ ನಾನೊಬ್ಬ ಅವಾರ್ಡಿಯಾಗಿ ಆಯ್ಕೆಯಾಗಿದ್ದು, ಇವತ್ತು ಅನಿತಾ ಕೌಲ್ ನಮ್ಮ IAS ಅಧಿಕಾರಿಯವರ ಹೆಸರಿನಲ್ಲಿ ನಡೆದಂತಹ ಪ್ರಶಸ್ತಿಗೆ ನಾನು ಭಾಜನಲಾಗಿದ್ದೇನೆ. ಸೊ ಇದಕ್ಕೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಸರ್ವ ಸದಸ್ಯರಿಗೂ ಮತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಜ್ಞಾನ ವಿಜ್ಞಾನ ಸಮಿತಿಯ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತೊಂದಿನ ನಾನು ಮಾಡಿದಂಥ ಶಿಕ್ಷಣ ಕ್ಷೇತ್ರದಲ್ಲಿ ನಾವೀನ್ಯತಾ ಕೊಡುಗೆಗಳು, ಅಟಲ್ ಟಿಂಕರಿಂಗ್ ಲ್ಯಾಬ್ ಬಗ್ಗೆ, ಅಂದರೆ ಜ್ಞಾನ ವಿಜ್ಞಾನ ಸಮಿತಿ ಅನ್ನೋ ಹೆಸರಲ್ಲಿ ನಾನು ಕಲಾ ವಿಭಾಗದಲ್ಲಿ ಅಭ್ಯಾಸ ಮಾಡಿ, ಕಲಾ ವಿಭಾಗದಲ್ಲಿ ಪಡೆದಂತಹ ಜ್ಞಾನವನ್ನು ವಿಜ್ಞಾನದಲ್ಲಿ ಇಂಜಿನಿಯರಿಂಗ್ಗಳ ಮಾಡುವಂತಹ ಕರ್ತವ್ಯ ನಿರ್ವಹಿಸುವಂತಹ ಕ್ಷೇತ್ರದ ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ನಮ್ಮ ಪ್ರೌಢಶಾಲಾ ಮಟ್ಟದ ವಿಜ್ಞಾನಿಗಳನ್ನೇ ಬಾಲವಿಜ್ಞಾನಿಗಳನ್ನಾಗಿ ರೂಪಿಸುವಲ್ಲಿ ನಾನು ರಾಜ್ಯ ಮಟ್ಟದಲ್ಲಿ ಸುಮಾರು ಶೂನ್ಯ ಅನುದಾನದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀನಿ. ಅದಕ್ಕೆ ನಮ್ಮ UNICEF ಮತ್ತು ವಿಜ್ಞಾನಾಶ್ರಮದವರು ಸಹ ನನಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸೊ ನನ್ನ ಒಂದು ನಾನು ಸ್ವಯಂ ಪ್ರೇರಣೆಯಿಂದ ಶೂನ್ಯ ಅನುದಾನದಲ್ಲಿ ಮಾಡಿರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಗುರುತಿಸಿ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಇವತ್ತು ನಂದು ಈ ದಿನ ನನಗೆ ಅನಿತಾ ಕೌಲ್ ಸ್ಮರಣಾರ್ಥವಾಗಿ ಒಂದು ಪ್ರಶಸ್ತಿ ನೀಡಿ ಗೌರವಿಸಿರೋದು ನನಗೆ ತುಂಬಾ ಒಂದು ಋಣಭಾರ ಅನಿಸಿದೆ. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದಷ್ಟು ನಾವೀನ್ಯತಾ ಕಾರ್ಯಕ್ರಮಗಳು ಮತ್ತೆ ಹೊಸ ಚಟುವಟಿಕೆಗಳು ಆಯೋಜಿಸಿ ಆ ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಮ್ಮ ಅಧಿಕಾರಿಗಳು ಅಥವಾ ನಮ್ಮ ಇವತ್ತಿನ ವೇದಿಕೆ ಏನು ಒಂದು ಆಸೆ ವ್ಯಕ್ತಪಡಿಸಿದೆ, ಅದರ ನಿಟ್ಟಿನಲ್ಲಿ ನಾವು ಮತ್ತಿನ್ನೊಂದಷ್ಟು ಹೊಸ ಕಾರ್ಯಕ್ರಮಗಳನ್ನ ನಿರ್ವಹಣೆ ಮಾಡಬೇಕು. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ತರುವಂತಹ ಜ್ಞಾನಿಗಳು ವಿಜ್ಞಾನಿಗಳನ್ನ ನಾವು ಸೃಷ್ಟಿಸಬೇಕು ಅನ್ನೋದು ನನ್ನ ಆಸೆ. ನಾನು ಜಿಲ್ಲಾ ಅಟಲ್ ಟಿಂಕರಿಂಗ್ ಲ್ಯಾಬ್ ನೋಡಲ್ ಅಧಿಕಾರಿಯಾಗಿ ಚಿಕ್ಕಮಗಳೂರು ಡಯಟ್ ಅಲ್ಲಿ ಸುಮಾರು 3 ವರ್ಷದಿಂದ ಸುಮಾರು 15ಕ್ಕಿಂತ 20 ಝೀರೋ ಬಜೆಟ್ ಸ್ಟೇಟ್ ಅಲ್ಲಿ ಇನೋವೇಟಿವ್ ಆದಂತಹ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀನಿ. ಅದು ರಾಜ್ಯ ಮಟ್ಟದಲ್ಲಿ ಎಲ್ರೂ ನಮ್ಮ ಇಡೀ ಅಟಲ್ ಟಿಂಕರಿಂಗ್ ಲ್ಯಾಬ್ ಕ್ಷೇತ್ರದಲ್ಲೇ ನಂದೊಂದು ಕ್ರಾಂತಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದ್ರೆ ಯಾವುದು ಇಲಾಖಾ ಕಾರ್ಯಕ್ರಮ ಅಲ್ಲ ಅಂದ್ರೂ ನಾನೇ ಇನೋವೇಟಿವ್ ಒಂದಿಷ್ಟು ಪ್ರೋಗ್ರಾಮ್ಗಳನ್ನು ಹಾಕೊಂಡು ನಮ್ಮ ಜಿಲ್ಲೆಯಲ್ಲಿ ಝೀರೋ ಬಜೆಟ್ ಅಲ್ಲಿ ಪ್ರೋಗ್ರಾಮ್ ಮಾಡಿ ನಮ್ಮ ಅಟಲ್ ಟಿಂಕರಿಂಗ್ ಲ್ಯಾಬ್ ಇಂದ ಮಂದಾರ ಅನ್ನೋ ಒಂದು ಹುಡುಗಿ ಇನ್ಸ್ಪೈರ್ ಅವಾರ್ಡ್ ಅಲ್ಲಿ ದೆಹಲಿಗೆ ಹೋಗಿ ಬಂದಿದ್ದಾಳೆ. ಮತ್ತೆ ಮೊನ್ನೆ ವಿವೇಕ್ ಅನ್ನೋ ಒಂದು ಹುಡುಗ ದಕ್ಷಿಣ ಭಾರತದಲ್ಲಿ ನಮ್ಮ ವಿಜ್ಞಾನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾನೆ. ಈ ರೀತಿ ಹಲವಾರು ಬಾಲ ವಿಜ್ಞಾನಿಗಳು ನನ್ನ ಮಾರ್ಗದರ್ಶನದಲ್ಲಿ ನಮ್ಮ ಚಿಕ್ಕಮಗಳೂರಿಂದ ಹೊರಹೊಮ್ಮುತ್ತಿದ್ದಾರೆ ಅನ್ನೋದು ನನಗೂ ಖುಷಿ ಕೊಡ್ತಾ ಇದೆ. ಇಸ್ರೋ ಸೈಂಟಿಸ್ಟ್ ಕರೆಸಿ ಮಾರ್ಗದರ್ಶನ ಕೊಟ್ಟೆ ಅಂತ ಒಬ್ಬ ವಿಜ್ಞಾನಿ, ಒಬ್ಬ ಸ್ಟೂಡೆಂಟ್ ಇವತ್ತು ಇಸ್ರೋ ಸೈಂಟಿಸ್ಟ್ ಆಗಕ್ಕೆ ಹೊರಟಿದ್ದಾನೆ. ಸೊ ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅಟಲ್ ಟಿಂಕರಿಂಗ್ ಲ್ಯಾಬ್ ನೋಡಲ್ ಅಧಿಕಾರಿಯಾಗಿ ನಾನು ಮಾಡ್ತಿರೋ ಕೆಲಸ ಈ ಜ್ಞಾನ ವಿಜ್ಞಾನ ಸಮಿತಿ ಗುರುತಿಸಿದೆ ಅನ್ನೋದಕ್ಕಿಂತ ನಿಜವಾಗ್ಲೂ ಅದಕ್ಕೆ ಅರ್ಥಬದ್ಧವಾಗಿ ನಾನು ಇದೀನಿ ಅಂತ ನನಗೆ ಹೆಮ್ಮೆ ಇದೆ. ಇದಕ್ಕೆ ನಾನು ಈ ಸಮಿತಿಗೆ ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಎಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ವಂದನೆಗಳು. ಥ್ಯಾಂಕ್ ಯು. ಭಾಗ್ಯಬಾಯಿ ಡಿ.ಆರ್. ಚಿಕ್ಕಮಗಳೂರು.